ಹಾಯ್ ಡೈನಮಿಕ್ ಮೆಂಬರ್ಸ್. ಇತ್ತೀಚೆಗೆ ಡೈನಮಿಕ್ ಮೆಂಬರ್ಸ್ಗೋಸ್ಕರ ನಿಮ್ಮೆಲ್ರಿಗೋಸ್ಕರ ರೆಗ್ಯುಲರ್ ಆಗಿ ನಿಮ್ಗೆ ಏನು ಮೇಲ್ಸ್ ಕಳಿಸ್ತಿದ್ದೀವಿ ಡೈಲಿ ಒಂದೊಂದು ಸ್ಟಾಕ್ ಬಗ್ಗೆ, ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಂದಮೇಲೆ ಅದ್ರ ಮೇಲೆ ವೀಡಿಯೋ ಮಾಡ್ತಿರೋವಾಗ ಸ್ವಲ್ಪ ಜನ ಡೈನಮಿಕ್ ಮೆಂಬರ್ಸ್ ಏನು ಹೇಳ್ಬಿಟ್ರು, ಸರ್ ನಾವು ಡೌಮ್ಯಾಂಟಿಕ್ ಮೆಥಡ್ ಅಲ್ಲ ನೀವಲ್ಲಿ, ಯಾಕಂದರೆ ಅಲ್ಲಿ ಡೌಮ್ಯಾಂಟಿಕ್ ಮೆಥಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ, ಬಟ್ ನಾವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಪ್ರಾಫಿಟ್ ಮಾಡೋದಕ್ಕೆ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಟ್ರೇಡ್ ಮಾಡ್ತಿದ್ದೀವಿ, ನೀವು ಯಾಕೆ ಅದ್ರ ಮೇಲೆ ಕೂಡ ವೀಡಿಯೋ ಮಾಡಬಾರ್ದು ಅಂತ ಇದು ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರನೂ ಒಂದು ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀವಿ. ಅದರಲ್ಲೂ ಏನು ಮಾಡ್ತಿದ್ದೀವಿ ಅಂದರೆ, ಈ ವೀಕಲ್ಲಿ ಒಂದು ಸ್ಕ್ರಿಪ್ಟನ್ನ ಸೆಲೆಕ್ಟ್ ಮಾಡಿ ಆ ಒಂದು ಸ್ಕ್ರಿಪ್ಟಲ್ಲಿ ಆಗಿರೋಂಥ ಕಂಪ್ಲೀಟ್ ಟ್ರೇಡ್, ಈ ಎಂಟೈರ್ ವೀಕಲ್ಲಿ ಆಗಿರೋಂಥ ಟ್ರೇಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮಾಡುವಾಗ ಒಂದೊಂದು ಟ್ರೇಡು ಏನಕ್ಕೆ ಆ ಟ್ರೇಡ್ ಮಾಡಿದ್ವಿ, ಡೈನಮಿಕ್ ಲೈವಲ್ಲಿ ಏನು ಇನ್ಫಾರ್ಮೇಷನ್ ಬಂತು, ಅದರಲ್ಲಿ ಎಲ್ಲಿ ಎಂಟ್ರಿ ಆಯಿತು, ಎಲ್ಲಿ ಎಕ್ಸಿಟ್ ಮಾಡಿದ್ವಿ, ಏನಕ್ಕೆ ಎಕ್ಸಿಟ್ ಮಾಡಿದ್ವಿ ಅನ್ನೋ ಡೀಟೇಲ್ಸ್ ಒಂದೊಂದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇದರಿಂದ ನಿಮ್ಮೆಲ್ರಿಗೂ ತುಂಬ ಅನುಕೂಲ ಆಗುತ್ತೆ ಅಂದ್ಕೊತೀನಿ. ನಿಮ್ಮ ಟ್ರೇಡಿಂಗಲ್ಲಿ ತುಂಬಾ ಇದು ಇನ್ನೂ ಈಸಿ ಮಾಡುತ್ತೆ ಅಂತ ನನ್ನ ನಂಬಿಕೆ. ಸೊ ಬನ್ನಿ ನೋಡೋಣ. ಇವತ್ತಿನ ದಿವಸ 7ನೇ ತಾರೀಕು ಮಾರ್ಚು. ಸೊ ನಾನು ಈ ವೀಕ್ ಆಗಿರೋಂಥ ಟ್ರೇಡ್ಸಲ್ಲಿ ಆ್ಯಕ್ಸಿಸ್ ಬ್ಯಾಂಕ್ ಅಂತ ಒಂದು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬರೀ ಆ್ಯಕ್ಸಿಸ್ ಬ್ಯಾಂಕಲ್ಲೇ ಎಂಟೈರ್ ವೀಕಲ್ಲಿ ಆಗಿರೋಂಥ ಎಲ್ಲ ಟ್ರೇಡ್ಸ್ ಬಗ್ಗೆನೂ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ. ಸೊ ಆ್ಯಕ್ಸಿಸ್ ಬ್ಯಾಂಕಲ್ಲಿ 1 ಮಾರ್ಚ್, ಆಬ್ವಿಯಸ್ಲಿ ಈ ವೀಕ್ 1 ಮಾರ್ಚಲ್ಲಿ ಸ್ಟಾರ್ಟ್ ಆಗಿಲ್ಲ, ಬಟ್ ಅದಕ್ಕೆ ಮುಂಚೆ ವೀಕ್ ಫ್ರೈಡೇಗೆ ಸ್ಟಾರ್ಟ್ ಆಗುತ್ತೆ. 1 ಮಾರ್ಚ್ಗೆ ಏನಾಯಿತು ಅಂದರೆ, ಆ್ಯಕ್ಸಿಸ್ ಬ್ಯಾಂಕಲ್ಲಿ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಇಲ್ಲಿ ನೋಡಿ ಬೈ ಅಂತ ಬಂದಿದೆ, ಅಂದರೆ ಬೈ ಲಾಂಗ್ ಆ್ಯಕ್ಟ್ ನಾವು ಅಂತ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಆ ಟೈಮ್ಗೆ ಬರೆದಿತ್ತು. ಸೊ ಇಲ್ಲಿಂದ ಒಂದು ರೆಫರೆನ್ಸ್ ಈಸಿ ಆಗುತ್ತೆ ನಿಮಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ. ಸೊ 1 ಮಾರ್ಚಲ್ಲಿ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಬೈ ಅಂತ ಬಂದಾಗ ಇಮಿಡಿಯೇಟಾಗಿ ನಾವಿಲ್ಲಿ ಬೈ ಮಾಡೋಕ್ಕೆ ಹೋಗಿಲ್ಲ. ಏನಕ್ಕಪ್ಪ ಅಂದರೆ, ಇದನ್ನೇ ನಾವು ನಮ್ಮ ಸ್ಪ್ರೆಡ್ ವ್ಯೂವಲ್ಲಿ ನೋಡಿದ್ರೆ ಅದೇ ಜಾಗದಲ್ಲಿ ಟಾಪಲ್ಲಿ ಒಂದು ಜಿಗ್ಜ್ಯಾಗ್ ಇದೆ. ಸೊ ಈ ಜಿಗ್ಜ್ಯಾಗಕ್ಕೆ ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ, ಏನಕ್ಕೆ ಈ ಜಾಗದಲ್ಲಿ ಟ್ರೇಡ್ ಮಾಡಲ್ಲ ಅಂದರೆ, ಪ್ರೀವಿಯಸ್ ಆಗಿ ನೋಡಿ ಇಲ್ಲಿ ವೀಕ್ಲಿ ಕಾಜನ್ ಇದೆ. ಸೊ ಈ ಒಂದು ರೀಸನಿಂದ ಈ ಟ್ರೇಡ್ ತೊಗೊಳೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಿದ್ದೀವಿ. ಸೊ ವೆಯ್ಟ್ ಮಾಡ್ತಿರೋವಾಗ ಫಸ್ಟ್ ಆಫ್ ಆಲ್ ಈ ಬೈ ಬಂದಿರೋದೇ ಬೆಳಗ್ಗೆ 11:55ಗೆ 1 ಮಾರ್ಚ್ಗೆ. ಸೊ ಅಲ್ಲಿಂದ ಸ್ವಲ್ಪ ವೆಯ್ಟ್ ಮಾಡ್ತಿರೋವಾಗ ಪ್ರೈಸ್ ಇನ್ನೂ ಫರ್ದರ್ ಮೇಲೆ ಹೋಯಿತು. ಮೇಲೆ ಹೋಗ್ತಿರೋವಾಗ 2:55ಗೆ ಇಂಟ್ರಾ ವೀಕಲ್ಲಿ ಜಿಗ್ಜ್ಯಾಗ್ ಬ್ರೇಕೌಟ್ ಬಂದ್ಬಿಡ್ತು. ಸೊ ಈ ಜಿಗ್ಜ್ಯಾಗ್ ಬ್ರೇಕೌಟ್ ಬರ್ತಾನೆ ನಾವೇನು ಮಾಡ್ತೀವಿ, ಇವಾಗ ಹೋಗಿ ಎಂಟ್ರಿ ತೊಗೊತೀವಿ. ಸೊ ಈ ಜಾಗದಲ್ಲಿ ಎಂಟ್ರಿ ತೊಗೊಳ್ಳೋವಾಗ ಆ್ಯಕ್ಸಿಸ್ ಬ್ಯಾಂಕ್ ಪ್ರೈಸ್ ಬಂದು 1098.45. ಈ ಪ್ರೈಸ್ ನಾನು ಹೇಳ್ತಿರೋದು ಬಂದ್ಬಿಟ್ಟು ಕ್ಯಾಶ್ ಸೆಗ್ಮೆಂಟ್ ಪ್ರೈಸ್. ಸೊ ಕ್ಯಾಶ್ ಸೆಗ್ಮೆಂಟ್ ಪ್ರೈಸಲ್ಲಿ ನಮಗೆ ಒಂದು ಎಂಟ್ರಿ ಬರ್ತಿದೆ ಅನ್ನೋವಾಗ ನಾವು ಅದೇ ಟೈಮ್ಗೆ ಫ್ಯೂಚರಲ್ಲಿ ಏನು ರೇಟ್ ನಡೀತಿದೆಯೋ ಆ ರೇಟಿಗೆ ಎಂಟ್ರಿ ತೊಗೊತೀವಿ. ಅಥವಾ ಇದನ್ನೇ ಹೋಗಿ ನಾವು ಆಪ್ಷನ್ಸಲ್ಲೂ ಟ್ರೇಡ್ ಮಾಡ್ಬೋದು. ಇಲ್ಲಿ ಬೈ ಮಾಡಬೇಕು ಅಂದರೆ ಕಾಲ್ ಆಪ್ಷನ್ ಬೈ ಮಾಡಿ, ಸೆಲ್ ಮಾಡಬೇಕು ಅನ್ನೋ ಜಾಗದಲ್ಲಿ ಪುಟ್ ಆಪ್ಷನ್ ಬೈ ಮಾಡಿ, ಇಷ್ಟೇ ಅಲ್ವಾ. ಸೊ ಆ ಆಪ್ಷನ್ಸ್ ಟ್ರೇಡ್ ಮಾಡುವಾಗ ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ಮಾಡಬೇಕು ಅದು ನಿಮಗೆ ಇಲ್ಲಿ ಆಟೋಮೆಟಿಕ್ ಸ್ಟ್ರೈಕ್ ಪ್ರೈಸ್ ಬರ್ತಿದೆ, ಅದು ಈಸಿ ಆಗೋಯ್ತು ಅಲ್ವಾ. ಬಟ್ ಇವತ್ತಿನ ದಿವಸ ನಾನು ನೀವು ಫ್ಯೂಚರ್ ಲೆಕ್ಕದಲ್ಲಿ ಈ ಟ್ರೇಡ್ಸ್ನ ಅರ್ಥ ಮಾಡ್ಕೊಳ್ಳಿ. ಮೇಯ್ನ್ ಏನಪ್ಪ ಅಂದರೆ, ಎಂಟ್ರಿ ಎಕ್ಸಿಟ್ ಏನು ಟ್ರೇಡ್ ಮಾಡ್ತಿದ್ದೀವಿ, ಏನಕ್ಕೆ ಮಾಡ್ತಿದ್ದೀವಿ, ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಅಲ್ವಾ. ಸೊ 1098.45ಗೆ ಈ ಎಂಟ್ರಿ 1 ಮಾರ್ಚ್ಗೆ ತೊಗೊಂಡಿದ್ದೀವಿ. ತೊಗೊಂಡಾದಮೇಲೆ ನಮ್ಗೆ ಆವತ್ತಿನ ದಿವಸನೇ ಏನು ಎಕ್ಸಿಟ್ ಬಂದಿಲ್ಲ. ಸೊ ಪೊಸಿಷನ್ನ ಹೋಲ್ಡ್ ಮಾಡಿರ್ತೀವಿ ನೆಕ್ಸ್ಟ್ ಡೇಗೆ. ಸೊ 4th ಮಾರ್ಚ್ ಅಷ್ಟೊತ್ತಿಗೆ ಪ್ರೈಸ್ ನಿಧಾನಕ್ಕೆ ಮೇಲೆ ಬರ್ತಾಯಿದೆ. ಮೇಲೆ ಬರ್ತಿರೋವಾಗ ನೋಡಿ 4th ಮಾರ್ಚ್ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ಗೆ ಇಲ್ಲಿ ಜಿಗ್ಜ್ಯಾಗ್ ಪ್ರಿಪ್ರೇಷನ್ ಆಗ್ತಿದೆ. ಸೊ ಈ ಜಿಗ್ಜ್ಯಾಗ್ ಯಾವಾಗ ಕನ್ಫರ್ಮ್ ಆಗುತ್ತೆ, ಈ ಸಿಗ್ನಲ್ಲು ನಮಗೆ ಬಾರ್ ಕ್ಲೋಸ್ ಆದಮೇಲೆ ಕನ್ಫರ್ಮ್ ಆಗೋದು. ಬಟ್ ಕ್ಲೋಸ್ ಆಗೋಕ್ಕೆ ಮುಂಚೆನೇ ಅಲ್ಲಿ ಪ್ರಿಪ್ರೇಷನ್ ನಿಮಗೆ ತೋರಿಸ್ತಿರುತ್ತೆ ಅಲ್ವಾ. ಸೊ ಇಲ್ಲಿ ಪ್ರೀವಿಯಸ್ ಆಗಿ ನಮ್ಮ ಮೇಲ್ಗಡೆ ಒಂದು ವೀಕ್ಲಿ ಕಾಜನ್ ಇದೆ, ಇಲ್ಲಿ ಮೇಲ್ಗಡೆ ಒಂದು ಜಿಗ್ಜ್ಯಾಗ್ ಪ್ರಿಪ್ರೇಷನ್ ಬೇರೆ ಬರ್ತಾ ಇದೆ. ಯಾಕೆ, ಬಂದಿರೋ ಪ್ರಾಫಿಟ್ನ ಫಸ್ಟ್ ಸೆಕ್ಯೂರ್ ಮಾಡ್ಕೊಳ್ಳೋಣ ಅಂತ ಮಾರ್ಕೆಟ್ ಇನ್ನೇನು ಕ್ಲೋಸ್ ಆಗೋಕ್ಕೆ ಮುಂಚೆ ಒಂದು 5 ನಿಮಿಷಕ್ಕೆ ಮುಂಚೆ ಪೊಸಿಷನ್ನ ಎಕ್ಸಿಟ್ ಮಾಡ್ಕೊತೀವಿ. ಸೊ ಲಾಂಗ್ ಪೊಸಿಷನ್ನ ಈ ಜಾಗದಲ್ಲಿ ಎಕ್ಸಿಟ್ ಮಾಡಿಕೊಂಡ್ರೆ ನಮ್ಗೆ ಯಾವ ಪ್ರೈಸ್ಗೆ ಎಕ್ಸಿಟ್ ಸಿಕ್ತು ನೋಡೋಣ. ಸೊ 1105.25ಗೆ ಇಲ್ಲಿ ನಮಗೆ ಎಕ್ಸಿಟ್ ಸಿಕ್ಕಿದೆ. ಓಕೆ. ನಾವು ಎಂಟ್ರಿ ತೊಗೊಂಡಿದ್ದು 1098.45ಗೆ, ಅಲ್ಲಿಂದ 1105.25ಗೆ ಎಕ್ಸಿಟ್ ಮಾಡ್ಕೊಂಡ್ವಿ, ರಿವರ್ಸ್ ಮಾಡಿಲ್ಲ. ಅಲ್ಲಿ ಎಕ್ಸಿಟ್ ಮಾಡಿಬಿಟ್ಟು ಏನೂ ಪೊಸಿಷನ್ ಇಲ್ಲದೆ ಆವತ್ತು ಮಾರ್ಕೆಟ್ ಕ್ಲೋಸ್ ಆಯಿತು. ಓಕೆ. ನೆಕ್ಸ್ಟ್ ಡೇ 5th ಮಾರ್ಚ್. ಇವಾಗ ನಾರ್ಮಲಿ
ಡೈನಮಿಕ್ ಮೆಂಬರ್ಸ್ ನಾವೆಲ್ಲರೂ ಟ್ರೇಡ್ ಮಾಡ್ತೀವಿ ಅಂದರೆ ನಾವೇನು ಮಾಡ್ತೀವಿ, ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆನೇ ಪ್ರಿಪ್ರೇಷನ್ ಮಾಡಿರ್ತೀವಿ. ಏನು ಪ್ರಿಪ್ರೇಷನ್ ಮಾಡ್ತೀವಿ, ಇವತ್ತು ಈ ಸ್ಟಾಕಲ್ಲಿ ಏನು ಟ್ರೇಡ್ ಮಾಡಬೇಕು, ಯಾವ ಸಿಗ್ನಲ್ ಬಂದರೆ ಏನು ಟ್ರೇಡ್ ಮಾಡಬೇಕು ಅಂತ ಮೊದಲೇ ಪ್ರಿಪೇರ್ ಆಗಿ ಕೂತಿರ್ತೀವಿ. ಪ್ರಿಪ್ರೇಷನ್ ಇಲ್ಲದೆ ಅಂತೂ ನಾವು ಟ್ರೇಡಿಂಗ್ ಮಾಡೋದಿಲ್ಲ. ಮಾರ್ಕೆಟ್ ಓಪನ್ ಆದಮೇಲೆ ಮಾರ್ಕೆಟ್ ಮೇಲೆ ಹೋಗ್ತಿದೆ, ಪ್ರೈಸ್ ಕೆಳಗೆ ಬರ್ತಿದೆ, ಬೈ ಮಾಡೋಣ ಸೆಲ್ ಮಾಡೋಣ, ಈ ಅರ್ಜೆನ್ಸಿಯಲ್ಲಿ ಏನೂ ಕ್ಲಾರಿಟಿ ಇಲ್ಲದೆ ಒಂದು ಗೆಸ್ ವರ್ಕಲ್ಲಿ ಹೋಗಿ ಟ್ರೇಡ್ ಮಾಡೋದಿಲ್ಲ ಅಲ್ವಾ. ಸೊ ಆ ಥರ 5th ಮಾರ್ಚ್ ಏನಾಯಿತು, ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ ಪ್ರೀವಿಯಸ್ ಡೇದ ಜಿಗ್ಜ್ಯಾಗ್ ಪ್ರಿಪ್ರೇಷನ್ ಆಗ್ತಿತ್ತಲ್ಲ ಅದು ಕನ್ಫರ್ಮ್ ಆಗೋಯ್ತು. ಸೊ ಜಿಗ್ಜ್ಯಾಗ್ ಕನ್ಫರ್ಮ್ ಆಗ್ತಾನೆ ಇವಾಗ ಏನು ಮಾಡ್ತೀವಿ, ನಮಗೆ ಪ್ರೀವಿಯಸ್ ವೀಕ್ಲಿ ಕಾಷನ್ ಬೇರೆ ಇದೆ. ಸೊ ಅದರಿಂದ ನಾವು ಪ್ರೀವಿಯಸ್ ಡೇನೇ ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡಿಬಿಟ್ವಿ, ಬಟ್ ಇವಾಗ ಇಲ್ಲಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ಸೊ ಶಾರ್ಟ್ ಪೊಸಿಷನ್ ನಾವು 9:15 ಮಾರ್ಕೆಟ್ ಓಪನ್ ಆಗ್ತಾನೆ ಎಂಟ್ರಿ ತೊಗೊತೀವಿ. ಎಂಟ್ರಿ ತೊಗೊಂಡಾಗ ಪ್ರೈಸ್ ಯಾವ ಪ್ರೈಸಿಗೆ ಸಿಕ್ತು ನೋಡೋಣ, 1102.20 ಈ ಪ್ರೈಸ್ಗೆ ನಮಗೆ ಶಾರ್ಟ್ ಎಂಟ್ರಿ ಸಿಕ್ಕಿದೆ. ಸೊ ಶಾರ್ಟ್ ಎಂಟ್ರಿ ಅಲ್ಲಿ ತೊಗೊಂಡಾದಮೇಲೆ ಅಲ್ಲಿಂದ ಪ್ರೈಸ್ ಮತ್ತೆ ಡೌನ್ ಬಂತು. ಡೌನ್ ಬರ್ತಿರುವಾಗ ಸೇಮ್ ಡೇ 9:15 ಅಷ್ಟೊತ್ತಿಗೆ, 9:15ಗೆ ಎಂಟ್ರಿ ತೊಗೊಂಡಿರೋದು, 9:15 ಅಷ್ಟೊತ್ತಿಗೆ ID3ಯಲ್ಲಿ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಆಗ್ತಿದೆ. ಸೊ ಈ ಒಂದು ಸಿಗ್ನಲ್ ಬರ್ತಾನೆ ನಾವೇನು ಮಾಡ್ತಿದ್ದೀವಿ, ಶಾರ್ಟ್ ಪೊಸಿಷನ್ನ ಫಸ್ಟ್ ಎಕ್ಸಿಟ್ ಮಾಡ್ಕೊತೀವಿ. ಎಕ್ಸಿಟ್ ಮಾಡ್ಕೊಳ್ಳೋದು ಅಲ್ಲದೆ ಇಲ್ಲೇ ಲಾಂಗ್ ಪೊಸಿಷನ್ನು ತೊಗೊತೀವಿ. ಎಕ್ಸಿಟ್ ಆ್ಯಂಡ್ ರಿವರ್ಸ್ ಟ್ರೇಡ್ ಮಾಡ್ತಿದ್ವಿ. ಏನಕ್ಕೆ ಈ ಟ್ರೇಡ್ ಮಾಡ್ತಿದ್ವಿ ಅಂದರೆ, ಓವರಾಲ್ ಟ್ರೆಂಡ್ ಫಸ್ಟ್ ಆಫ್ ಆಲ್ ಈ ಸ್ಟಾಕಲ್ಲಿ ನೋಡಿದ್ರೆ ಕೆಳಗಡೆ ನೋಡಿ, ಡೈಲಿ ಲಾಂಗ್ ಟ್ರೆಂಡ್, ವೀಕ್ಲಿ ಲಾಂಗ್ ಟ್ರೆಂಡ್ ಏನು ಹೇಳ್ತಿದೆ, ಎರಡು ಬೈಯಿಂಗ್ ಸೈಡೇ ಇದೆ. ಓವರಾಲ್ ಟ್ರೆಂಡ್ ಅಪ್ಪೇ ಇದೆ ಇದಕ್ಕೆ, ಹೌದಲ್ವಾ. ಸೊ ಆ ಒಂದು ರೀಸನಿಂದ ಇಲ್ಲಿ ಎಕ್ಸಿಟ್ ಮಾತ್ರ ಅಲ್ಲ, ಎಕ್ಸಿಟ್ ಆ್ಯಂಡ್ ರಿವರ್ಸು ಮಾಡ್ಕೊತೀವಿ ಕೂಡ ತೊಗೊತೀವಿ. ಲಾಂಗ್ ಪೊಸಿಷನ್ ತೊಗೊಂಡಾದಮೇಲೆ ಪ್ರೈಸ್ ಅಲ್ಲಿಂದ ಫರ್ದರ್ ಮತ್ತೆ ಮೇಲೆ ಹೋಗ್ತಿದೆ. ಮೇಲೆ ಹೋಗೋವಾಗ ತಿರ್ಗಾ ID3ಯಲ್ಲಿ ಪ್ರೀವಿಯಸ್ ಆಗಿ ಬಂದಿರೋ ಜಿಗ್ಜ್ಯಾಗ್ ಹತ್ರನೇ ಇನ್ನೊಂದು ಜಿಗ್ಜ್ಯಾಗ್ ಸಿಗ್ನಲ್ ಬರ್ತಿದೆ, ಜಿಗ್ಜ್ಯಾಗ್ ಸೆಲ್ ಸಿಗ್ನಲ್ ಬರ್ತಿದೆ. ಹಾಗಾಗಿ ಏನು ಮಾಡ್ತಿದ್ವಿ ಅಂದರೆ ಒಂದು ಸತಿ ಪ್ರಾಫಿಟ್ ಬುಕ್ ಮಾಡೋದಲ್ಲದೆ ಮತ್ತೆ ರಿವರ್ಸ್ ಶಾರ್ಟ್ ಎಂಟ್ರಿನೂ ಮಾಡ್ತೀವಿ ಈ ಜಾಗದಲ್ಲಿ. ಓಕೆ, ಇಲ್ಲಿ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಮೋಸ್ಟ್ ಆಫ್ ದ ಪ್ಲೇಸಸ್, ಸುಮಾರು ಜಾಗದಲ್ಲಿ ನಾವೆಲ್ಲಿ ಎಕ್ಸಿಟ್ ಮಾಡ್ತೀವೋ ಅದೇ ಜಾಗದಲ್ಲಿ ರಿವರ್ಸು ಮಾಡ್ತೀವಿ. ಏನಕ್ಕೆ ಹೇಳಿ, ಫಸ್ಟ್ ಆಫ್ ಆಲ್ ಎಕ್ಸಿಟ್ ಏನಕ್ಕೆ ಮಾಡ್ತಿದ್ದೀವಿ, ಈ ಒಂದು ಸಿಗ್ನಲ್ಗೆ ಇಲ್ಲಿ ಎಕ್ಸಿಟ್ ಏನಕ್ಕೆ ಮಾಡಬೇಕು, ಆ ಸಿಗ್ನಲ್ ಅರ್ಥ ಏನು, ಆ ಸಿಗ್ನಲ್ ಅರ್ಥ ಏನಪ್ಪ ಅಂದರೆ ಪ್ರೈಸ್ ಇಲ್ಲಿಂದ ರಿವರ್ಸ್ ಆಗುತ್ತೆ ಅಂತ ಅದು ಇನ್ಫಾರ್ಮೇಷನ್ ಕೊಡುವಾಗ ಅದು ರಿವರ್ಸ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಎಕ್ಸಿಟ್ ಮಾಡ್ತಿದ್ದೀವಿ. ಅದು ರಿವರ್ಸ್ ಆಗುತ್ತೆ ಅಂತ ಗೊತ್ತಾದಮೇಲೆ ಅಲ್ಲೇ ಯಾಕೆ ಆಪೋಸಿಟ್ ಟ್ರೇಡ್ ತೊಗೋಬಾರ್ದು, ಹೌದಲ್ವಾ. ಸೊ ಅದರಿಂದ ಇಲ್ಲಿ ಶಾರ್ಟ್ ಎಂಟ್ರಿನೂ ತೊಗೊತೀವಿ. ಸೊ ಇಲ್ಲಿ ಲಾಂಗ್ ಎಕ್ಸಿಟ್ ಶಾರ್ಟ್ ಮಾಡೋವಾಗ ಪ್ರೈಸ್ ಏನು ನಡೀತಿದೆ ಅಂದರೆ 1110.20ಗೆ ಪ್ರೈಸ್ ಸಿಗ್ತಿದೆ. ಸೊ ಅದೇ ಜಾಗದಲ್ಲಿ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ತೊಗೊಂಡಾದಮೇಲೆ ಆವತ್ತಿನ ದಿವಸ ಯಾವುದೇ ಥರದ್ದು ಎಕ್ಸಿಟ್ ಬಂದಿಲ್ಲ. ಸೊ ಶಾರ್ಟ್ ಪೊಸಿಷನ್ನ ಮಾರನೇ ದಿವಸಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ತಿರುವಾಗ 6ನೇ ತಾರೀಕು ಬೆಳಗ್ಗೆ 9:15 ಅಷ್ಟೊತ್ತಿಗೆ ಪ್ರೈಸ್ ಡೌನ್ ಬರ್ತಿರೋವಾಗ ಮತ್ತೆ ID3ಯಲ್ಲಿ ಅದೇ ಲಾಂಗ್ ಸಿಗ್ನಲ್ ಹತ್ರ ನಮಗೆ ಎಕ್ಸಿಟ್ ಸಿಗ್ತಿದೆ. ಮತ್ತೆ ಇಲ್ಲಿ ಶಾರ್ಟ್ ಎಕ್ಸಿಟ್ ಮಾಡಿ ತಿರ್ಗಾ ನಾವು ಲಾಂಗ್ ತೊಗೊತೀವಿ. ಸೊ ಇಲ್ಲಿ ಶಾರ್ಟ್ ಎಕ್ಸಿಟ್ ಲಾಂಗ್ ಮಾಡುವಾಗ ಏನು ಪ್ರೈಸ್ ಸಿಗ್ತಿದೆ ನೋಡಿ, 1102.70ಗೆ ಪ್ರೈಸ್ ಸಿಗ್ತಿದೆ. ಓಕೆ, ಮತ್ತು ಇಲ್ಲಿ ಲಾಂಗ್ ತೊಗೊಳಕ್ಕೆ ಕಾರಣ ಏನು, ಮತ್ತು ಮೇಯ್ನ್ ನಮಗೆ ಓವರ್ ಆಲ್ ಟ್ರೆಂಡ್ ಅಪ್ಪಿದೆ, ಇಂಟ್ರಾ ವೀಕ್ ಲಾಂಗು ಬೈಯಲ್ಲಿದೆ. ಸೊ ಏನು ತಲೆ ಕೆಡಿಸ್ಕೊಳ್ಳೋ ಥರ ಇಲ್ಲ, ಆರಾಮಾಗಿ ಇಲ್ಲಿ ಎಕ್ಸಿಟ್ ಆ್ಯಂಡ್ ರಿವರ್ಸ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಲಾಂಗ್ ತೊಗೊಂಡು ಆದಮೇಲೆ ಪ್ರೈಸ್ ಅಲ್ಲಿಂದ ಇನ್ನೂ ಫರ್ದರ್ ಮೇಲೆ ಹೊಟ್ಟೋಯ್ತು. ಮೇಲೆ ಹೋಗೋವಾಗ ಮೇಲ್ಗಡೆ ಇಲ್ಲೊಂದು ಡೈನಮಿಕ್ ಸಿಸ್ಟಮ್ ಕಾಷನ್ ಬಂದಿದೆ. ಆಪ್ಷನ್ಸಲ್ಲಿ ಮಾಡೋರು ಇಲ್ಲೊಂದು ಸತಿ ಶಿಫ್ಟ್ ಓವರ್ ಮಾಡ್ಕೊತಾರೆ, ಫ್ಯೂಚರ್ಸಲ್ಲಿ ಮಾಡೋರು ಇಲ್ಲಿ ಪೊಸಿಷನ್ನ ಹೋಲ್ಡಲ್ಲಿ ಇಟ್ಕೊತಾರೆ, ಬಟ್ ಬೇಗ ಎಕ್ಸಿಟ್ ಮಾಡೋದಕ್ಕೆ ರೆಡಿಯಾಗಿರ್ತೀವಿ ಅಲ್ವಾ. ಸೊ 6ನೇ ತಾರೀಕು ಯಾವುದೇ ಥರದ ಎಕ್ಸಿಟ್ ಬಂದಿಲ್ಲ. ಮತ್ತು ಇವತ್ತು 7ನೇ ತಾರೀಕು ಏನಾಯಿತು, ಮಾರ್ಕೆಟ್ ಇನ್ನೂ ಮೇಲೆ ಹೋಯಿತು, ಆ್ಯಕ್ಸಿಸ್ ಬ್ಯಾಂಕ್ದು ಪ್ರೈಸ್ ಇನ್ನೂ ಮೇಲೆ ಹೋಯಿತು. ಮೇಲೆ ಹೋಗೋವಾಗ ಇಲ್ಲಿ ಡೈನಮಿಕ್ ಮೇಜರ್ ಸಿಗ್ನಲ್ ಒಂದು ಸ್ಟಾರ್ಟ್ ಆಯಿತು. ಅಲ್ಲಿಂದ ಪ್ರೈಸ್ ಡೌನ್ ಬರ್ತಿರೋವಾಗ ID3 ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಿದೆ. ಸೊ ID3 ಸ್ಪೀಡ್ ಸಿಗ್ನಲ್ ಸೆಲ್ ಎಷ್ಟೊತ್ತಿಗೆ ಬಂತು, ಬೆಳಗ್ಗೆ 9:15ಗೆ ಸೆಲ್ ಕೊಟ್ಬಿಡ್ತು. ಡೈನಮಿಕ್ ಮೇಜರ್ ಸಿಗ್ನಲಿಂದ ಬಂದು ID3 ಸ್ಪೀಡ್ ಸೆಲ್ ಕೊಡ್ತಿದೆ. ಹಾಗಾಗಿ ಇಲ್ಲಿ ಲಾಂಗ್ ಎಕ್ಸಿಟ್ ಮಾಡ್ತೀವಿ. ಲಾಂಗ್ ಎಕ್ಸಿಟ್ ಮಾತ್ರ ಅಲ್ಲ, ಇಲ್ಲಿ ಶಾರ್ಟ್ ಪೊಸಿಷನ್ನು ಮತ್ತೆ ತೊಗೊತೀವಿ ಅಲ್ವಾ. ಸೊ ಪ್ರೈಸ್ ಇಲ್ಲಿ 1121 ನಡೀತಿರುವಾಗ ಲಾಂಗ್ ಎಕ್ಸಿಟ್ ಮತ್ತು ಶಾರ್ಟ್ ತೊಗೊಂಡಿದ್ದೀವಿ. ಶಾರ್ಟ್ ತೊಗೊಂಡಾದಮೇಲೆ ಇವತ್ತಿನ ದಿವಸನೇ ಪ್ರೈಸ್ ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಿರೋವಾಗ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ID3ಯಲ್ಲಿ ಮತ್ತೆ ಈ
ಲಾಂಗ್ ಸಿಗ್ನಲ್ ಎಡ್ಜ್, ಇಲ್ಲೊಂದು ಸಿಗ್ನಲ್ ಬಂದಿದೆ, ಅದೇ ಟೈಮಲ್ಲಿ ಇಂಟ್ರಾ ವೀಕಲ್ಲೂ ಸಿಗ್ನಲ್ ಪ್ರಿಪೇರ್ ಆಗ್ತಿದೆ. ಹಾಗಾಗಿ ಫಸ್ಟ್ ಶಾರ್ಟ್ನ ಎಕ್ಸಿಟ್ ಮಾಡ್ಕೊತೀವಿ. ಶಾರ್ಟ್ನ ಎಕ್ಸಿಟ್ ಮಾಡೋದಲ್ಲದೆ ಇಲ್ಲೇ ಲಾಂಗ್ ಪೊಸಿಷನು ತೊಗೋಬೋದು. ಏನಕ್ಕೆ ಇವಾಗ ನೀವು ಯೋಚನೆ ಮಾಡ್ತಿರ್ಬೋದು, ಡೈನಮಿಕ್ ಮೇಜರ್ ಸಿಗ್ನಲಿಂದ ಬರ್ತಿದೆ, ಏನಕ್ಕಿಲ್ಲಿ ನಾವು ಶಾರ್ಟ್ ಎಕ್ಸಿಟ್ ಲಾಂಗ್ ಮಾಡ್ತಿದ್ದೀವಿ ಅಂತ. ಫಸ್ಟ್ ಆಫ್ ಆಲ್ ಓವರ್ ಆಲ್ ಟ್ರೆಂಡ್ ಅಪ್ ಇದೆ. ಇನ್ನೊಂದೇನಪ್ಪ ಅಂದರೆ ಮೇಲ್ಗಡೆ ಬಂದಿರೋ ಡೈನಮಿಕ್ ಮೇಜರ್ ಸಿಗ್ನಲ್ ಏನಿದೆ ಅದರದ್ದು ಇಂಪ್ಯಾಕ್ಟ್ ನೆಕ್ಸ್ಟ್ ವೀಕಿಗೆ ಜಾಸ್ತಿ ಇರುತ್ತೆ. ಇನ್ನು ವೀಕ್ ಮುಗ್ದಿಲ್ಲ, ನಾವು 7ನೇ ತಾರೀಕು ಇನ್ನೂ ಟ್ರೇಡ್ ಮಾಡ್ತಿದ್ದೀವಿ, 7ನೇ ತಾರೀಕು ಇನ್ನೂ ಮುಗ್ದಿಲ್ಲ. ಹಾಗಾಗಿ ಶಾರ್ಟ್ ಎಕ್ಸಿಟ್ ಮಾಡಿ ಇಲ್ಲೇ ರಿವರ್ಸು ತೊಗೊತೀವಿ. ಸೊ ಇಲ್ಲಿ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಳ್ಳೋವಾಗ ಪ್ರೈಸ್ ಏನು ನಡೀತಿದೆ ಅಂದರೆ 1113.05 ಈ ಪ್ರೈಸ್ ನಡೀತಿರುವಾಗ ಶಾರ್ಟ್ ಎಕ್ಸಿಟ್ ಲಾಂಗ್. ಸೊ ಇವತ್ತಿನ ದಿವಸ ಲಾಂಗ್ ತೊಗೊಂಡಿದ್ದೀವಿ. ಮಾರನೇ ದಿವಸ ಅಂದರೆ ನೆಕ್ಸ್ಟ್ ಟ್ರೇಡಿಂಗ್ ಡೇ ಮಂಡೇಗೆ ಪ್ರೈಸ್ ಫರ್ದರ್ ಇಲ್ಲಿಂದ ಮೇಲೆ ಹೋಗಿ ಅಲ್ಲಿ ಮೇಲ್ಗಡೆ ನಮಗೇನಾದರೂ ಮತ್ತೆ ಸಿಗ್ನಲ್ ಇದರ್ ID3 ಅಥವಾ ಇಂಟ್ರಾ ವೀಕಲ್ ಸಿಗ್ನಲ್ ಬಂದರೆ ಅಲ್ಲೇನು ಮಾಡ್ತೀವಿ, ಈ ಲಾಂಗ್ನ ಎಕ್ಸಿಟ್ ಮಾಡಿ ಮತ್ತೆ ಶಾರ್ಟ್ ತೊಗೊತೀವಿ. ಮತ್ತೆ ಶಾರ್ಟ್ ಏನಕ್ಕೆ ತೊಗೋಬೇಕು, ಲಾಂಗ್ ಎಕ್ಸಿಟ್ ಏನಕ್ಕೆ ಮಾಡಬೇಕಲ್ಲಿ ಅಂದರೆ ಇವಾಗ ಬಂದಿರೋಂಥ ಡೈನಮಿಕ್ ಮೇಜರ್ ಸಿಗ್ನಲ್ ಇದೆಯಲ್ಲ ಅದರಿಂದ ನೆಕ್ಸ್ಟ್ ಇಲ್ಲಿ ಟಾಪಲ್ಲಿ ಬರೋ ಸಿಗ್ನಲ್ಗೆ ಲಾಂಗ್ ಎಕ್ಸಿಟ್ ಶಾರ್ಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ಓವರ್ ಆಲ್ ಇಷ್ಟು ಟ್ರೇಡ್ಸ್ ಈ ಎಂಟೈರ್ ವೀಕಲ್ಲಿ ನೀವು ನೋಡಿದ್ರೆ 1ನೇ ತಾರೀಕು ಮಾರ್ಚಿಂದ ಹಿಡಿದು 7ನೇ ತಾರೀಕು ಮಾರ್ಚ್ ತನಕ ಹತ್ರ ನಿಮಗೆ 6 ಟ್ರೇಡ್ ಆಗಿದೆ ಅಲ್ವಾ. 6 ಟ್ರೇಡಲ್ಲಿ ನಮಗೆ ಕಂಟಿನ್ಯೂಸ್ ಪ್ರಾಫಿಟ್ಸೇ ಬಂದಿದೆ, ಎಲ್ಲೂ ಯಾವುದೇ ಥರದ್ದು ಮೈನಸ್ ಆಗಿಲ್ಲ. ಕರೆಕ್ಟ್ ಅಲ್ವಾ? ಒಂದೊಂದು ಟ್ರೇಡಲ್ಲಿ ಪ್ರಾಫಿಟ್ ಜಾಸ್ತಿ ಆಗಿದೆ, ಒಂದೊಂದು ಟ್ರೇಡಲ್ಲಿ ಸಣ್ಣ ಪುಟ್ಟ ಪ್ರಾಫಿಟ್ ಬಂದಿದೆ. ಇರಲಿ, ನಮ್ಗೆ ಅದೆಲ್ಲ ಮುಖ್ಯ. ಟ್ರೇಡ್ ಕರೆಕ್ಟಾಗಿ ಮಾಡ್ತಿದ್ದೀವಾ, ಎಂಟ್ರಿ ಕರೆಕ್ಟಾಗಿ ತೊಗೊಂಡ್ವಾ, ಎಕ್ಸಿಟ್ ಕರೆಕ್ಟಾಗಿ ಮಾಡಿದ್ವಾ, ಏನಕ್ಕೆ ಎಂಟ್ರಿ ತೊಗೊಂಡ್ವಿ, ಏನಕ್ಕೆ ಎಕ್ಸಿಟ್ ಮಾಡಿದ್ವಿ, ಈ ಕಾರಣ ಇಲ್ಲದೆ ಟ್ರೇಡಿಂಗೇ ಮಾಡಬಾರ್ದು. ಹೌದಲ್ವಾ? ಇದು ವರ್ಕ್ಶಾಪಲ್ಲಿ ತುಂಬ ಕ್ಲಿಯರ್ ಕಟ್ ಹೇಳಿರ್ತೀವಿ, ಕಾರಣ ಇಲ್ಲದೆ ಟ್ರೇಡಿಂಗೇ ಮಾಡಬಾರ್ದು. ಕಾರಣ ಏನು? ಡೈನಮಿಕ್ ಲೈವಲ್ಲಿ ಬರೋಂಥ ಸಿಗ್ನಲ್. ಆ ಸಿಗ್ನಲ್ಗೆ ಟ್ರೇಡ್ ಏನಕ್ಕೆ ತೊಗೋಬೇಕು, ಈ ಡೀಟೇಲ್ಸ್ ಎಲ್ಲ ನಿಮಗೆ ಟ್ರೈನಿಂಗಲ್ಲಿ ತುಂಬ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಈ ಒಂದು ವಾರದಲ್ಲಿ ನಡೆದಿರೋ ಟ್ರೇಡಲ್ಲಿ ಟೋಟಲ್ ಎಷ್ಟು ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿರುತ್ತೆ, ನೀವು ಫ್ಯೂಚರ್ ಲೆಕ್ಕನೇ ತೊಗೊಂಡ್ರು ಎಷ್ಟು ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿರುತ್ತೆ ಅಂತ ನೋಡಿದ್ರೆ ಟೋಟಲ್ 66 ಪಾಯಿಂಟ್ ಪ್ರಾಫಿಟ್ ಕ್ಯಾಪ್ಚರ್ ಆಗಿದೆ. ಒಂದು ಟ್ರೇಡಲ್ಲಿ 7 ಪಾಯಿಂಟ್ ಸಿಕ್ಕಿರುತ್ತೆ, ಒಂದು ಟ್ರೇಡಲ್ಲಿ 10 ಪಾಯಿಂಟ್ ಸಿಕ್ಕಿರುತ್ತೆ. ಈ ಥರ ಎಲ್ಲ ಟ್ರೇಡ್ದು ಟೋಟಲ್ ಪಾಯಿಂಟ್ಸನ್ನ ಟ್ಯಾಲಿ ಮಾಡಿದ್ರೆ ನಿಮಗೆ 66 ಪಾಯಿಂಟ್ಸ್ ಪ್ರಾಫಿಟ್ ಸಿಕ್ಕಿದೆ. ಓಕೆ, ಸೊ ಇದನ್ನು ನೀವು ಫ್ಯೂಚರ್ಸಲ್ಲಿ ಹೋಗಿ ಟ್ರೇಡ್ ಮಾಡಿದಾಗ ಆ್ಯಕ್ಸಿಸ್ ಬ್ಯಾಂಕ್ದು ಲಾಟ್ ಸೈಜ್ ಏನಿದೆ 625 ಲಾಟ್ ಸೈಜ್ ಇದೆ, ಮಿನಿಮಮ್ ಕ್ವಾಂಟಿಟಿ ಆ್ಯಕ್ಸಿಸ್ ಬ್ಯಾಂಕ್ದು. ಸೊ ಇದನ್ನು ಫ್ಯೂಚರಲ್ಲಿ ಟ್ರೇಡ್ ಮಾಡೋದಕ್ಕೆ ಮಾರ್ಜಿನ್ ಎಷ್ಟು ಬೇಕಾಗಿದೆ, 1,24,000 ಮಾರ್ಜಿನ್. ನಿಮಗೆ ರಫ್ಲಿ 1,24,000 ಮಾರ್ಜಿನ್, ಇಷ್ಟು ಕ್ಯಾಪಿಟಲ್ ಇದ್ದವರು ಫ್ಯೂಚರಲ್ಲಿ ಈ ಸ್ಟಾಕ್ನ ಟ್ರೇಡ್ ಮಾಡ್ಬೋದು ಅನ್ನೋದು ಎಕ್ಸ್ಚೇಂಜ್ ರೂಲ್. ಸೊ ಇದ್ರ ಪ್ರಕಾರ ಇಷ್ಟು ಕ್ಯಾಪಿಟಲ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿದಾಗ 66 ಪಾಯಿಂಟು 625 ಲಾಟ್ ಸೈಜು ಅಂದರೆ ಎಷ್ಟಾಯಿತು ಪ್ರಾಫಿಟ್ಟು? 41,250 ರೂಪಾಯಿ ಪ್ರಾಫಿಟ್ ಆಗಿದೆ 6 ಟ್ರೇಡಲ್ಲಿ. ಈ 6 ಟ್ರೇಡ್, ಫಸ್ಟ್ ಆಫ್ ಆಲ್ ಈ 6 ಟ್ರೇಡ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಓಕೆ, ಏನಾದರೂ ಅನಾಲಿಸಿಸ್ ಮಾಡೋ ಅವಶ್ಯಕತೆ ಇತ್ತಾ? ಏನೂ ಇಲ್ಲ. ಏನಾದರೂ ನ್ಯೂಸ್ ನೋಡೋದಿತ್ತಾ? ಏನೂ ಇಲ್ಲ. ಇನ್ನೊಬ್ಬರ ಮಾತು ಕೇಳೋದಿತ್ತಾ? ಏನೂ ಇಲ್ಲ. ಇನ್ನೊಬ್ಬರ ಹತ್ರ ಸಜೆಷನ್ ಡಿಪೆಂಡೆನ್ಸಿ ಇತ್ತಾ? ಏನೂ ಇಲ್ಲ. ನಿಮ್ಮ ಹತ್ರ ಡೈನಮಿಕ್ ಲೈವ್ ಇದೆಯಾ? ಅದು ಏನು ಹೇಳ್ತು ಅದ್ರ ಪ್ರಕಾರ ಮಾಡಿ. ಡೈನಮಿಕ್ ಲೈವ್ ಏನು ಹೇಳ್ತು ಅಂತ ಬಂದಾಗ ನಿಮಗೆ ಎಂಟ್ರಿ ಮತ್ತು ಎಕ್ಸಿಟ್ ಎಲ್ಲೆಲ್ಲ ಕೊಟ್ಟಿದೆ ಅನ್ನೋದನ್ನು ನೋಡಿ. ಒಂದೊಂದು ಮೂಮೆಂಟಲ್ಲೂ ಮಾರ್ಕೆಟ್ ಮೂಮೆಂಟ್ ಯಾವ ಥರ ಆಗುತ್ತೆ, ಅಪ್ ಆ್ಯಂಡ್ ಡೌನ್ ಕಂಟಿನ್ಯೂಸ್ ಮೂಮೆಂಟ್ ಇರುತ್ತೆ. ಈ ಅಪ್ ಆ್ಯಂಡ್ ಡೌನ್ ಮೂಮೆಂಟಲ್ಲಿ ಈ 6 ಟ್ರೇಡಲ್ಲೂ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಆಗಿರೋಂಥ ಮ್ಯಾಕ್ಸಿಮಮ್ ಟ್ರೇಡ್ಸಲ್ಲಿ ನಿಮಗೆ ಬಾಟಮಲ್ಲಿ ಟಾಪಲ್ಲೇ ಸಿಗ್ನಲ್ ಕೊಟ್ಟಿದೆ. ಸ್ವಲ್ಪ ಜನ ಕೇಳ್ತಾರೆ ಸಿಗ್ನಲ್ ಹೆಂಗೆ ಬಂತು, ಏನು ಬಂತು, ನಿಮ್ಗೆ ಅದು ಸಿಗ್ನಲ್ ಹೆಂಗೆ ಬಂತು ಏನು ಬಂತು ಅಲ್ಲ, ಸಿಗ್ನಲ್ ಬಂದರೆ ನೀವೇನು ಮಾಡ್ತೀರಾ ಅದು ಮಾತ್ರ ನಿಮಗೆ ಬೇಕಾಗಿರೋದು. ಹೌದಲ್ವಾ? ನೀವು ಸ್ಟಾಕ್ ಮಾರ್ಕೆಟಿಗೆ ಏನಕ್ಕೆ ಬಂದ್ರಿ? ಟ್ರೇಡ್ ಮಾಡಿ ದುಡ್ಡು ಮಾಡೋಕ್ಕೆ ತಾನೇ ಬಂದ್ರಿ. ನೀವು ದುಡ್ಡು ಮಾಡಬೇಕು ಅಂದಾಗ, ಟ್ರೇಡ್ ಮಾಡಬೇಕು ಅಂದಾಗ ಎಲ್ಲಿ ಟ್ರೇಡ್ ಮಾಡಬೇಕು ಅಂತ ಡೈನಮಿಕ್ ಲೈವ್ ಹೇಳ್ತಿದೆ, ಅದರ ಪ್ರಕಾರ ಮಾಡಿ. 1,24,000 ಇನ್ವೆಸ್ಟ್ಮೆಂಟ್ಗೆ ಒಂದು ವಾರದಲ್ಲಿ 6 ಟ್ರೇಡಲ್ಲಿ ನಿಮಗೆ 33%ಗಿಂತ ಜಾಸ್ತಿ ರಿಟರ್ನ್ಸ್ ಬಂದಿದೆ. ಇನ್ನೇನು ಬೇಕು ನಿಮಗೆ? ಹೌದಾ ಇಲ್ವಾ? ಇದೇ ಟ್ರೇಡ್ನ ನೀವು ಆಪ್ಷನ್ಸಲ್ಲೂ ಮಾಡ್ಬೋದಾಗಿತ್ತು. ಬೈ ಮಾಡೋ ಕಡೆ ಎಲ್ಲ ಕಾಲ್ ಆಪ್ಷನ್ ಎಂಟ್ರಿ ತೊಗೋಬೋದಾಗಿತ್ತು, ಸೆಲ್ ಮಾಡೋ ಕಡೆ ಎಲ್ಲ ಪುಟ್ ಆಪ್ಷನ್ ಎಂಟ್ರಿ ತೊಗೋಬೋದಾಗಿತ್ತು. ಸ್ವಲ್ಪ ಜನ ಇಲ್ಲ ನಾನು ಆಪ್ಷನ್ಸಲ್ಲಿ ರೈಟಿಂಗೇ ಮಾಡ್ತೀನಿ ಅಂತ, ಕಾಲ್ ಆಪ್ಷನ್ ಬೈ ಮಾಡೋ ಜಾಗದಲ್ಲಿ ನೀವು ಪುಟ್ ಆಪ್ಷನ್ ರೈಟ್ ಮಾಡಿ, ಪುಟ್ ಆಪ್ಷನ್ ಬೈ ಮಾಡೋ ಜಾಗದಲ್ಲಿ ಕಾಲ್ ಆಪ್ಷನ್ ರೈಟ್ ಮಾಡಿ.
ಎಕ್ಸಿಟ್ ಬಂದಾಗ ಎಕ್ಸಿಟ್ ಮಾಡಿ. ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಆಪ್ಷನ್ ಬೈ ಮಾಡೋವಾಗ ನಾವು ಪ್ರೀಮಿಯಮ್ ಮಾತ್ರ ಪೇ ಮಾಡಿ ಬೈ ಮಾಡಿರ್ತೀವಿ. ಆಪ್ಷನ್ಸ್ ರೈಟ್ ಮಾಡೋವಾಗ ನೀವು ಅಲ್ಲಿ ಮಾರ್ಜಿನ್ ಕೊಟ್ಟು ಟ್ರೇಡ್ ಮಾಡಿರ್ತೀರ. ಫ್ಯೂಚರಲ್ಲಿ ಟ್ರೇಡ್ ಮಾಡೋವಾಗಲೂ ಅಷ್ಟೇ ಮಾರ್ಜಿನ್ ಕೊಟ್ಟು ಟ್ರೇಡ್ ಮಾಡಿರ್ತೀರ, ಹೌದಲ್ವಾ? ಸೊ ಈ ಥರ ಬೆನಿಫಿಟ್ ಆಕ್ಸಿಸ್ ಬ್ಯಾಂಕಲ್ಲಿ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಆಗಿದೆ. ಇದೇ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ನೋಡಿದರೆ ನಂಬರ್ ಆಫ್ ಟ್ರೇಡ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಬಟ್ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಏನಕ್ಕೆ ಮಾಡ್ತೀವಿ ಅಂದರೆ ಮಾರ್ಕೆಟಲ್ಲಿ ಆಗೋಂಥ ಮೂಮೆಂಟಲ್ಲಿ ಮ್ಯಾಕ್ಸಿಮಮ್ ಮೂಮೆಂಟ್ಸ್ ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೇಡ್ ಮಾಡೋಕ್ಕೆ ಹೋಗ್ತೀವಿ. ಜಾಸ್ತಿ ಎಕ್ಸ್ಟ್ರಾ ಪ್ರಾಫಿಟ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಮಾಡ್ತೀವಿ. ಸೊ ಆಕ್ಸಿಸ್ ಬ್ಯಾಂಕಲ್ಲಿ ಈ ವಾರ ನಡೆದಿರೋಂಥ ಟ್ರೇಡ್ ಇದು. ಸೊ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮೆಲ್ರಿಗೂ ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೇಲೆ ಇನ್ನೂ ಕ್ಲಾರಿಟಿ ಸಿಕ್ಕಿರುತ್ತೆ. ಮೋರ್ ಓವರ್ ನೀವು ವರ್ಕ್ಶಾಪಲ್ಲಿ ಟ್ರೈನಿಂಗಲ್ಲಿ ಏನು ತಿಳ್ಕೊಂಡಿರ್ತೀರ ಅದು ಮತ್ತೆ ಒಂದು ಸತಿ ರಿವೈಸ್ ಮಾಡ್ದಂಗೂ ಆಗುತ್ತೆ. ನಿಮ್ಮೆಲ್ರಿಗೂ ಮತ್ತು ನೆಕ್ಸ್ಟ್ ವೀಕಲ್ಲಿ ಇನ್ನೂ ಒಳ್ಳೆ ಪ್ರಾಫಿಟ್ ಆಗಲಿ ಇದ್ರ ಪ್ರಕಾರ ಅಂತ ನಾನು ಬೇಡ್ಕೊತೀನಿ. ಥ್ಯಾಂಕ್ ಯು.